ಬಸವೇಶ್ವರ ನಗರದಲ್ಲಿ ರಸ್ತೆಯಲ್ಲೇ ಪತ್ನಿಗೆ ಗುಂಡು ಹಾರಿಸಿ ಪತಿ ಹತ್ಯೆಗೈದಿದ್ದಾನೆ. ಕೋರ್ಟ್ನಲ್ಲಿಂದು ದಂಪತಿಯ ಡಿವೋರ್ಸ್ ಕೇಸ್ ನಡೆದಿತ್ತು. ಇಬ್ಬರೂ ವಿಚಾರಣೆ ಮುಗಿಸಿ ಬಂದಿದ್ರು. ಬಸವೇಶ್ವರ ನಗರದ ವೆಸ್ಟಿನ್ ಹೋಟೆಲ್ ಬಳಿ ಇಬ್ಬರ ಮಧ್ಯೆ ಜಗಳ ತಾರಕಕ್ಕೇರಿ ಏಕಾಏಕಿ ಗುಂಡು ಹಾರಿಸಿ ಪತಿ ಕೊಂದಿದ್ದಾನೆ. ಪತ್ನಿ ಭುವನೇಶ್ವರಿಯ ಹತ್ಯೆಗೈದು ಪೊಲೀಸ್ ಠಾಣೆಗೆ ಹೋಗಿ ಬಾಲಮುರುಗನ್ ಶರಣಾಗಿದ್ದಾನೆ. ಸ್ಥಳಕ್ಕೆ ಮಾಗಡಿ ರೋಡ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇವತ್ತು ಸಾಯಂಕಾಲ ಸುಮಾರು 6:30 ಹೊತ್ತಿಗೆ ನಮ್ಮ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಆ ಏರಿಯಾದಲ್ಲಿ ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ಗಂಡ ಮತ್ತು ಹೆಂಡತಿ ಮಧ್ಯೆ ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲಿ ಹುಳಿಮಾವಿನ ಪ್ಯಾರಾಮೌಂಟ್ ಅಪಾರ್ಟ್ಮೆಂಟ್ ಬಳಿ ಕಳೆದ ಭಾನುವಾರ ಸರಳಿ ಕಳ್ಳತನವಾಗಿದೆ. ಲಿಕ್ಕರ್ ಶಾಪ್ನಲ್ಲಿ 3,000 ನಗದು ದೋಚಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಫ್ಲೈವುಡ್ ಮತ್ತು ಹಾರ್ಡ್ವೇರ್ ಶಾಪ್ನಲ್ಲಿ 50,000, ಆಟೋಮೊಬೈಲ್ ಶಾಪ್ನಲ್ಲಿ 10,000 ನಗದನ್ನ ಕಳ್ಳರು ದೋಚಿದ್ದಾರೆ. ಹುಳಿಮಾವು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬ್ರೇಕ್ ಫೇಲ್ ಆಗಿ ಕೆಎಸ್ಆರ್ಟಿಸಿ ಬಸ್ ನೀಲಗಿರಿ ತೋಪ್ಗೆ ನುಗ್ಗಿದ ಘಟನೆ ಆನೇಕಲ್ನ ದೊಡ್ಡಕೆರೆ ಬಳಿ ನಡೆದಿದೆ. ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಚಲಿಸುತ್ತಿದ್ದಾಗಲೇ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಏಕಾಏಕಿ ಬ್ರೇಕ್ ಫೇಲ್ ಆಗಿದೆ. ಚಾಲಕ ಕೂಡಲೇ ರಸ್ತೆ ಬದಿಯ ತೋಪಿನ ಕಡೆಗೆ ಬಸ್ ತಿರುಗಿಸಿ 10ಕ್ಕೂ ಹೆಚ್ಚು ಪ್ರಯಾಣಿಕರ ಪ್ರಾಣ ಕಾಪಾಡಿದ್ದಾನೆ. ದಾಸನಪುರ ಎಪಿಎಂಸಿಯಲ್ಲಿರೋ 148 ಈರುಳ್ಳಿ ಮಳಿಗೆಗಳಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ವರ್ತಕರು ಹಾಗೂ ರೈತರ ಉತ್ಪನ್ನಗಳನ್ನ ರಸ್ತೆಯಲ್ಲಿಟ್ಟು ಸೆಕ್ರೆಟರಿ ದೊರೆಸ್ವಾಮಿ ನೇತೃತ್ವದಲ್ಲಿ ಬೀಗ ಹಾಕಿದ್ರು. ಈ ವೇಳೆ ಹೈಡ್ರಾಮವೇ ನಡೆಯಿತು. ವರ್ತಕರಿಬ್ರು ಓವರ್ ಹೆಡ್ ಟ್ಯಾಂಕ್ ಮೇಲೆ ನಿಂತು ಪ್ರತಿಭಟಿಸಿದ್ರು. ಏಕಾಏಕಿ ಮಳಿಗೆಗಳಿಗೆ ಬೀಗ ಹಾಕಿದ್ರಿಂದ ವರ್ತಕರು ಮತ್ತು ರೈತರು ಕಿಡಿಕಾರಿದ್ರು. ಏಕಾಏಕಿ ಖಾಲಿ ಮಾಡಕ್ ಕೇಳ್ತಾವ್ರೆ. ನಮ್ಗೆ ಆತಂಕ ಆಗಿದೆ. ಜೀವನ ನಡೆಸೋಕ್ಕೂ ಕಷ್ಟ ಆಗ್ಬಿಟ್ಟಿದೆ. ಈ ತರ ಆತಂಕ ಕೊಡೋ ಬದಲು ಬೇರೆ ಇನ್ನೇನಾದ್ರೂ ಮಾಡೋದು ಅವ್ರಿಗೆ ಒಳ್ಳೇದು ಸರ್. ಇದು ಅವ್ರು 55 ತಿಂಗಳು ಮುಗ್ದಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. 55 ತಿಂಗಳಲ್ಲ, 150 ತಿಂಗಳು ಬಾಡಿಗೆ ಕಟ್ಸ್ಕೊಂಡಿದ್ದಾರೆ. ನಾವು ವ್ಯಾಪಾರನೂ ಮಾಡ್ತಾ ಇದ್ದೀವಿ, ಬಾಡಿಗೆನೂ ಕಟ್ತಾ ಇದ್ದೀವಿ. ಆರ್ಚ್ ಬಿಷಪ್ ಪೀಟರ್ ಮಚಾಡೋ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾದ್ರು. ಮಿಲ್ಲರ್ ರಸ್ತೆಯಲ್ಲಿರುವ ನಿವಾಸದಲ್ಲಿ ಭೇಟಿಯಾಗಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಶುಭಾಶಯ ಕೋರಿದ್ರು. ಈ ವೇಳೆ ಸಿದ್ದರಾಮಯ್ಯ ಕೇಕ್ ಕತ್ತರಿಸಿದ್ರು. ಪರಸ್ಪರರು ಕೇಕ್ ತಿನ್ನಿಸಿದ್ರು. ಮುಖ್ಯಮಂತ್ರಿಗೂ ಸಹ ಆರ್ಚ್ ಬಿಷಪ್ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ವಿಶ್ ಮಾಡಿದ್ರು.